ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಎನ್ನುವಂತಹ ಸಮರ ಈಗಾಗಲೇ ಜೋರಾಗಿದೆ. ಡಿಕೆ ಶಿವಕುಮಾರ್ ಅವರಿಂದ ಈಗ ಟೆಂಪಲ್ ರನ್ ಮುಂದುವರಿತಾ ಇದೆ. ಇವತ್ತು ಶಿರಡಿಗೆ ತೆರಳಲಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್. ಮೊನ್ನೆಯಷ್ಟೇ ಗುರುಪೂರ್ಣಿಮೆ ಆಗಿತ್ತು. ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯನ್ನ ಕೂಡ ಮಾಡಲಾಗಿತ್ತು ರಾಜ್ಯದಾದ್ಯಂತ. ಈಗ ಗುರುವಿನ ಆಶೀರ್ವಾದಕ್ಕಾಗಿ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ತೆರಳುತ್ತಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಸಾಯಿಬಾಬಾ ಮಂದಿರಕ್ಕೆ ತೆರಳಲಿಕ್ಕಿದ್ದಾರೆ. ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನವನ್ನ ಮಾಡಿಕೊಂಡು ವಿಶೇಷ ಪೂಜೆಯನ್ನ ಇವತ್ತು ಸಲ್ಲಿಸಲಿಕ್ಕಿದ್ದಾರೆ. ಈ ಮೂಲಕ ಮತ್ತೆ ಟೆಂಪಲ್ ರನ್ ಮುಂದುವರೆದಿದೆ. ಮೊನ್ನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, 2ನೇ ಶುಕ್ರವಾರ. ಅವತ್ತು ಪ್ರಯತ್ನ ಫಲವನ್ನ ಕೊಡುತ್ತೆ ಅನ್ನುವಂತಹ ಮಾತನ್ನ ಆಡಿದ್ರು. ಪ್ರಯತ್ನ ಫಲವನ್ನ ಕೊಡಲಿಲ್ಲ ಅಂತಂದ್ರೂ ಕೂಡ ಪ್ರಾರ್ಥನೆ ಫಲವನ್ನ ಕೊಡುತ್ತೆ ಅನ್ನುವಂಥ ನಂಬಿಕೆ ನನ್ನದು. ಪ್ರಾರ್ಥಿಸಿದ್ದೇನೆ, ಫಲಾಫಲ ಭಗವಂತನಿಗೆ, ಆ ತಾಯಿ ಚಾಮುಂಡೇಶ್ವರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಾದ ನಂತರ ಈಗ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿಕೆ ಶಿವಕುಮಾರ್ ಅವರು ಇವತ್ತು ಹೋಗ್ತಾ ಇದ್ದಾರೆ. ಶಿರಡಿ ಸಾಯಿಬಾಬಾನ ದರ್ಶನ ಮಾಡಿಕೊಂಡು ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಎನ್ನುವಂತಹ ಸಮರ ಈಗಾಗಲೇ ಜೋರಾಗಿದೆ. ಡಿಕೆ ಶಿವಕುಮಾರ್ ಅವರಿಂದ ಈಗ ಟೆಂಪಲ್ ರನ್ ಮುಂದುವರಿತಾ ಇದೆ. ಇವತ್ತು ಶಿರಡಿಗೆ ತೆರಳಲಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್. ಮೊನ್ನೆಯಷ್ಟೇ ಗುರುಪೂರ್ಣಿಮೆ ಆಗಿತ್ತು. ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯನ್ನ ಕೂಡ ಮಾಡಲಾಗಿತ್ತು ರಾಜ್ಯದಾದ್ಯಂತ. ಈಗ ಗುರುವಿನ ಆಶೀರ್ವಾದಕ್ಕಾಗಿ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ತೆರಳುತ್ತಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಸಾಯಿಬಾಬಾ ಮಂದಿರಕ್ಕೆ ತೆರಳಲಿಕ್ಕಿದ್ದಾರೆ. ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನವನ್ನ ಮಾಡಿಕೊಂಡು ವಿಶೇಷ ಪೂಜೆಯನ್ನ ಇವತ್ತು ಸಲ್ಲಿಸಲಿಕ್ಕಿದ್ದಾರೆ. ಈ ಮೂಲಕ ಮತ್ತೆ ಟೆಂಪಲ್ ರನ್ ಮುಂದುವರೆದಿದೆ. ಮೊನ್ನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, 2ನೇ ಶುಕ್ರವಾರ. ಅವತ್ತು ಪ್ರಯತ್ನ ಫಲವನ್ನ ಕೊಡುತ್ತೆ ಅನ್ನುವಂತಹ ಮಾತನ್ನ ಆಡಿದ್ರು. ಪ್ರಯತ್ನ ಫಲವನ್ನ ಕೊಡಲಿಲ್ಲ ಅಂತಂದ್ರೂ ಕೂಡ ಪ್ರಾರ್ಥನೆ ಫಲವನ್ನ ಕೊಡುತ್ತೆ ಅನ್ನುವಂಥ ನಂಬಿಕೆ ನನ್ನದು. ಪ್ರಾರ್ಥಿಸಿದ್ದೇನೆ, ಫಲಾಫಲ ಭಗವಂತನಿಗೆ, ಆ ತಾಯಿ ಚಾಮುಂಡೇಶ್ವರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಾದ ನಂತರ ಈಗ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿಕೆ ಶಿವಕುಮಾರ್ ಅವರು ಇವತ್ತು ಹೋಗ್ತಾ ಇದ್ದಾರೆ. ಶಿರಡಿ ಸಾಯಿಬಾಬಾನ ದರ್ಶನ ಮಾಡಿಕೊಂಡು ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಎನ್ನುವಂತಹ ಸಮರ ಈಗಾಗಲೇ ಜೋರಾಗಿದೆ. ಡಿಕೆ ಶಿವಕುಮಾರ್ ಅವರಿಂದ ಈಗ ಟೆಂಪಲ್ ರನ್ ಮುಂದುವರಿತಾ ಇದೆ. ಇವತ್ತು ಶಿರಡಿಗೆ ತೆರಳಲಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್. ಮೊನ್ನೆಯಷ್ಟೇ ಗುರುಪೂರ್ಣಿಮೆ ಆಗಿತ್ತು. ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯನ್ನ ಕೂಡ ಮಾಡಲಾಗಿತ್ತು ರಾಜ್ಯದಾದ್ಯಂತ. ಈಗ ಗುರುವಿನ ಆಶೀರ್ವಾದಕ್ಕಾಗಿ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿಕೆ ಶಿವಕುಮಾರ್ ಇವತ್ತು ತೆರಳುತ್ತಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಸಾಯಿಬಾಬಾ ಮಂದಿರಕ್ಕೆ ತೆರಳಲಿಕ್ಕಿದ್ದಾರೆ. ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನವನ್ನ ಮಾಡಿಕೊಂಡು ವಿಶೇಷ ಪೂಜೆಯನ್ನ ಇವತ್ತು ಸಲ್ಲಿಸಲಿಕ್ಕಿದ್ದಾರೆ. ಈ ಮೂಲಕ ಮತ್ತೆ ಟೆಂಪಲ್ ರನ್ ಮುಂದುವರೆದಿದೆ. ಮೊನ್ನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, 2ನೇ ಶುಕ್ರವಾರ. ಅವತ್ತು
ಪ್ರಯತ್ನ ಫಲವನ್ನು ಕೊಡುತ್ತೆ ಅನ್ನುವಂತಹ ಮಾತನ್ನು ಆಡಿದರು. ಪ್ರಯತ್ನ ಫಲವನ್ನು ಕೊಡಲಿಲ್ಲ ಅಂತಂದರೂ ಕೂಡ ಪ್ರಾರ್ಥನೆ ಫಲವನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆ ನನ್ನದು. ಪ್ರಾರ್ಥಿಸಿದ್ದೇನೆ, ಫಲಾಫಲ ಭಗವಂತನಿಗೆ, ಆ ತಾಯಿ ಚಾಮುಂಡೇಶ್ವರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು. ಅದಾದ ನಂತರ ಈಗ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೋಗ್ತಾ ಇದ್ದಾರೆ. ಶಿರಡಿ ಸಾಯಿಬಾಬಾನ ದರ್ಶನ ಮಾಡಿಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಎನ್ನುವಂತಹ ಸಮರ ಈಗಾಗಲೇ ಜೋರಾಗಿದೆ. ಡಿ ಕೆ ಶಿವಕುಮಾರ್ ಅವರಿಂದ ಈಗ ಟೆಂಪಲ್ ರನ್ ಮುಂದುವರಿತಾ ಇದೆ. ಇವತ್ತು ಶಿರಡಿಗೆ ತೆರಳಲಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್. ಮೊನ್ನೆಯಷ್ಟೇ ಗುರುಪೂರ್ಣಿಮೆ ಆಗಿತ್ತು. ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯನ್ನು ಕೂಡ ಮಾಡಲಾಗಿತ್ತು ರಾಜ್ಯದಾದ್ಯಂತ. ಈಗ ಗುರುವಿನ ಆಶೀರ್ವಾದಕ್ಕಾಗಿ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ತೆರಳುತ್ತಿದ್ದಾರೆ. ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಾಯಿಬಾಬಾ ಮಂದಿರಕ್ಕೆ ತೆರಳಲಿಕ್ಕಿದ್ದಾರೆ. ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನವನ್ನ ಮಾಡಿಕೊಂಡು ವಿಶೇಷ ಪೂಜೆಯನ್ನ ಇವತ್ತು ಸಲ್ಲಿಸಲಿಕ್ಕಿದ್ದಾರೆ. ಈ ಮೂಲಕ ಮತ್ತೆ ಟೆಂಪಲ್ ರನ್ ಮುಂದುವರೆದಿದೆ. ಮೊನ್ನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, 2ನೇ ಶುಕ್ರವಾರ. ಅವತ್ತು ಪ್ರಯತ್ನ ಫಲವನ್ನು ಕೊಡುತ್ತೆ ಅನ್ನುವಂತಹ ಮಾತನ್ನು ಆಡಿದರು. ಪ್ರಯತ್ನ ಫಲವನ್ನು ಕೊಡಲಿಲ್ಲ ಅಂತಂದರೂ ಕೂಡ ಪ್ರಾರ್ಥನೆ ಫಲವನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆ ನನ್ನದು. ಪ್ರಾರ್ಥಿಸಿದ್ದೇನೆ, ಫಲಾಫಲ ಭಗವಂತನಿಗೆ, ಆ ತಾಯಿ ಚಾಮುಂಡೇಶ್ವರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು. ಅದಾದ ನಂತರ ಈಗ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೋಗ್ತಾ ಇದ್ದಾರೆ. ಶಿರಡಿ ಸಾಯಿಬಾಬಾನ ದರ್ಶನ ಮಾಡಿಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಸಿಎಂ ಗದ್ದುಗೆಗಾಗಿ ನೀ ಕೊಡೆ ನಾ ಬಿಡೆ ಎನ್ನುವಂತಹ ಸಮರ ಈಗಾಗಲೇ ಜೋರಾಗಿದೆ. ಡಿ ಕೆ ಶಿವಕುಮಾರ್ ಅವರಿಂದ ಈಗ ಟೆಂಪಲ್ ರನ್ ಮುಂದುವರಿತಾ ಇದೆ. ಇವತ್ತು ಶಿರಡಿಗೆ ತೆರಳಲಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್.